ಹಾಯ್ ಫ್ರೆಂಡ್ಸ್, ನಾನಿವತ್ತು ಮೊಸರು ಇಡ್ಲಿ ಮಾಡ್ತಾಯಿದ್ದೀನಿ. ಮೊಸರು ಇಡ್ಲಿ ಬೇಕಾಗುವ ಸಾಮಾನುಗಳು ನೋಡೋಣ. ಮೊದಲಿಗೆ ರವೆ, ಉಪ್ಪು, ಮೊಸರು, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಕರಿಬೇವಿನ ಸೊಪ್ಪು, ಕ್ಯಾರೆಟು, ಸೌತೆಕಾಯಿ ತುರಿ, ಬೂದುಗುಂಬಳಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮಿಕ್ಸಿ ಮಾಡೋಣ. ಇಡ್ಲಿಗೆ ಸಾಂಬಾರು ಮಾಡ್ಕೋಬೇಕು. ನಾನು ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿನಿ. ಸೊಪ್ಪು, ಟೊಮೊಟೊ, ನೀರುಳ್ಳಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ. ಇಲ್ಲಿ ತೊಗರಿಬೇಳೆ, ಒಂದು ಸ್ಪೂನಷ್ಟು ಅವರೆಬೇಳೆನ ತೊಳೆದು ನೀರಲ್ಲಿ ಹಾಕಿದ್ದೀನಿ. ಈಗ ಸೊಪ್ಪು, ಟೊಮೊಟೊ ಎಲ್ಲ ಹಾಕಿ ಕುಕ್ಕರಲ್ಲಿಡೋಣ. ಸ್ವಲ್ಪ ಅರಿಶಿನ ಹಾಕಬೇಕು. ನೀರು. ಕುಕ್ಕರ್ ಲಿಡ್ ಮುಚ್ಚಿ ಒಂದು 3ರಿಂದ 4 ವಿಷಲ್ ಕೂಗಿಸ್ಕೊಂಬರೋಣ. ಬನ್ನಿ ಇಡ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. 1-2 ಸ್ಪೂನ್ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗ್ತಾಯಿದೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ನಾವು ಮಿಕ್ಸಿ ಮಾಡಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟ್, ಹಸಿ ವಾಸನೆ ಹೋಗ್ಬೇಕು, ಸ್ವಲ್ಪ ಫ್ರೈ ಮಾಡಬೇಕು. ಸಣ್ಣಕ್ಕೆ ಹೆಚ್ಚಿದ್ವಲ್ಲ ಕರಿಬೇವಿನ ಸೊಪ್ಪು, ನೀರುಳ್ಳಿ, ಸಣ್ಣಕ್ಕೆ ಹೆಚ್ಚಿದ ನೀರುಳ್ಳಿ, ಸ್ವಲ್ಪ ಹಾಗೆ ಫ್ರೈ ಮಾಡಬೇಕು ಅಷ್ಟೇ. ಚಾಲು ಫ್ರೈ ಮಾಡ್ತಾರಲ್ಲ ಆ ಥರ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಗ್ಯಾಸ್ ಒಲೆ ಆಫ್ ಮಾಡ್ಕೊಂಡ್ಬಿಟ್ಟು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಬೂದುಗುಂಬಳಕಾಯಿ, ಕ್ಯಾರೆಟ್ ತುರಿ ಎಲ್ಲ ಆ ಒಗ್ಗರಣೆಗೆ ಮಿಕ್ಸ್ ಮಾಡಬೇಕು. ಗೋಡಂಬಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಾದಮೇಲೆ 1 ಕಪ್ಪು ಬೆಂಗಳೂರು ರವೆ ಹುರಿದಿರೋದು, 1 ಕಪ್ಪಿಗೆ 2 ಕಪ್ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಯಿತು. ಇದು ಇಡ್ಲಿ ಕುಕ್ಕರಲ್ಲಿ ನಾವು ಇಡ್ಲಿ ಇಡ್ತೀವಲ್ಲ
ಅದೇ ಥರನೇ ಇಡ್ಲಿ ಬೇಯಿಸ್ಬೇಕು. ಬನ್ನಿ ಇಡ್ಲಿ ಬೇಯಿಸೋಕ್ಕಿಟ್ಟು ಬೇಯಿಸ್ಕೊಂಡು ತೊಗೊಂಬರೋಣ, ಓಕೆನಾ? ಬನ್ನಿ ಈಗ ಚಟ್ನಿ ಮಾಡ್ಕೊಳ್ಳೋಣ. ಇಡ್ಲಿಗೆ ಸಾಂಬಾರು ಚಟ್ನಿ ಬೇಕಲ್ಲ, ಚಟ್ನಿ ಮಾಡ್ಕೊಳ್ಳೋಣ. ಮತ್ತು ಚಟ್ನಿಗೆ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹುರಿದಿರೋದು, ಹಸಿಮೆಣ್ಸಿನ್ಕಾಯಿ, ಉಪ್ಪು, ಸ್ವಲ್ಪ ಸಕ್ಕರೆ, ಕಡಲೆ, ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಮಿಕ್ಸಿ ಮಾಡ್ಕೊಂಬರೋಣ. ಚಟ್ನಿ ಮಿಕ್ಸಿ ಮಾಡ್ಕೊಂಬಂದೆ, ರೆಡಿ ಆಯ್ತು ಚಟ್ನಿ. ಸಾರು ವಿಷಲ್ ಹೋಗ್ತಾ ಇದೆ. ಈಗ ಸಾರಿನ ಖಾರ ಮಾಡೋಣ. ಸಾರಿನ ಖಾರಕ್ಕೆ ಹುರ್ಕೋಬೇಕು. ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆ, ಇದಕ್ಕೆ ಹಸಿ ಕೊಬ್ಬರಿ, ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ಸ್ವಲ್ಪ ಖಾರದ ಪುಡಿ, ಜಾಸ್ತಿ ಸಾಂಬಾರು ಬೇಕು ಅಂದರೆ 2-3 ಸ್ಪೂನ್ ಖಾರದ ಪುಡಿ ಹಾಕ್ರಿ. ಸ್ವಲ್ಪ ಸಾಂಬಾರು ಅಂದರೆ 1-1.5 ಸ್ಪೂನ್ ಹಾಕ್ರಿ. ನಾನು ಮೊನ್ನೆ ಸಾಂಬಾರು ಪುಡಿ ಮಾಡಿದ್ನಲ್ಲ, ಸಾಂಬಾರು ಪುಡಿ 1 ಸ್ಪೂನ್ ಸಾಂಬಾರು ಪುಡಿ, ಇದಿಷ್ಟು ಮಿಕ್ಸಿ ಮಾಡ್ಕೊಂಬರೋಣ. ರೆಡಿ ಟು ಸರ್ವ್. ನೋಡಿ ಹೆಂಗೆ ಬಂತು ಅಂತ, ನೀವು ಟ್ರೈ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.